ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಅನಂತ ಚತುರ್ದಶಿ ಅಂದರೆ ಅನಂತ ವ್ರತ ಅಂತ ಹೇಳ್ತಾರಲ್ಲ, ನಮ್ಮದರಲ್ಲಿ ನೋಪಿ ಅಂತ ಹೇಳ್ತಾರೆ. ಆ ದಿವಸ ತೆಗೆದಂತಹ ವೀಡಿಯೋಸ್ ಇತ್ತು, ಹಾಗೆ ಸ್ವಲ್ಪ ಕ್ಲಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನಾವು ಸಂಜೆ ಹೊತ್ತಿಗೆ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಲಿಕ್ಕಿತ್ತು, ಹಾಗಾಗಿ ಹೋಗಿ ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಅನಂತ ಚತುರ್ದಶಿ ದಿವಸ ಹೀಗೆ ಅಲಂಕಾರ ಮಾಡಿರ್ತಾರೆ. ಇದು ಅನಂತ ಚತುರ್ದಶಿ ಹಿಂದಿನ ದಿನವೇ ಅಲಂಕಾರ ಮಾಡಿರ್ತಾರೆ. ಹಾಗೆ ಕೆಲವೊಂದು ಸಿಕ್ಕ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೀಗೆ ರಾತ್ರಿ ಅಲಂಕಾರ ಮಾಡಿ ಇಟ್ಟಿರ್ತಾರೆ. ಹಾಗೆ ದೇವರ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಫಸ್ಟಿಗೆ ಹೋಗುವಂತ ಹೇಳುವಾಗಲೇ ಸ್ಕೂಟಿಯಲ್ಲಿ ಹೋಗುವಾಗಲೇ ಜೋರು ಮಳೆ ಬಂತು. ಹಾಗೆ ಹಾಲ್ ಹತ್ರ ಹೋಗಿ ಫಸ್ಟ್ ಊಟ ಮಾಡಿ ಹೋಗುವ ಅಂತ ಹೇಳಿ ಹಾಲ್ ಹತ್ರ ಬಂದು ಈಗ ಊಟ ಮಾಡ್ತಿದ್ದೀವಿ. ಅನ್ನ ಸಾರು, ಅನ್ನ ಬೇಳೆ ಸಾರು, ಮತ್ತು ಪಾಯಸ, ಹೆಸರು ಕಾಳು ಮತ್ತು ಸುವರ್ಣಗಡ್ಡೆ ಹಾಕಿ ಪಲ್ಯ, ಕೆಸುವಿನ ಎಲೆದು ಒಂದು ಪದಾರ್ಥ ಮಾಡ್ತಾರೆ. ಅದು ಅನಂತ ಚತುರ್ದಶಿ ದಿವಸ ಸ್ಪೆಷಲ್ ಆಗಿರ್ತದೆ. ಹಾಗೆ ಪಾಯಸ ಎಲ್ಲ ತಿಂದು ಅಲ್ಲಿಂದ ಆಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಸ್ಕೂಟಿಯಲ್ಲಿ ಹೋಗುವ ಅಂತ ಹೇಳಿದರೆ ಸ್ವಲ್ಪ ಮಳೆ ಬರ್ತಿತ್ತು. ಹಾಗೆ ನಾವು ಒಳಗಿನ ದಾರಿಯಿಂದಲೇ ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನದಲ್ಲಿ ನೋಡಿದರೆ ತುಂಬಾ ರಶ್, ಅಂದರೆ ತುಂಬಾ ರಶ್ ಇತ್ತು. ಯಾಕಂದರೆ ಆ ದಿವಸ ಸೋಣ ಶನಿವಾರ ಅಂತಲೂ ಇತ್ತು. ಶನಿವಾರ ಅನಂತ ಚತುರ್ದಶಿ ಬಂದಿದ್ದರಿಂದ ತುಂಬಾ ರಶ್ ಇತ್ತು. ಆದರೂ ಕೂಡ ಲೈನಲ್ಲಿ ನಿಂತು ಹೋಗುವ ಅಂತ ಹೇಳಿ ನಿಂತಿದ್ವಿ. ನೋಡ್ಬೋದು ಎಷ್ಟು ಜನ ಅಂದರೆ ದೇವಸ್ಥಾನ ಸುತ್ತಲೂ ಜನನೇ ಅಂದರೆ ಜನ ಇತ್ತು. ಅನಂತ ಚತುರ್ದಶಿಯ ದಿವಸವೇ ದೇವರನ್ನು ಯಾಕೆ ನೋಡಬೇಕಂತ ಹೇಳಿದರೆ ತುಂಬಾ ಚೆಂದ ಮಾಡಿ ಅಲಂಕಾರ ಮಾಡಿರ್ತಾರೆ. ನಮ್ಮದು ಎರಡು ಕಣ್ಣು ಕೂಡ ಸಾಲ ಅಲ್ಲ ನೋಡಲಿಕ್ಕೆ, ಅಷ್ಟು ಚೆಂದ ಮಾಡಿರ್ತಾರೆ. ಹಾಗೆ ಚಿನ್ನದ ಅನಂತನನ್ನು ತೊಟ್ಲಲ್ಲಿ ಹಾಕಿ ತೂಗಿಸ್ತಾರೆ. ಹಾಗೆ ಅದನ್ನು ಕೂಡ ನೋಡಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಎಷ್ಟೇ ಲೈನ್ ಇದ್ದರೂ ಕೂಡ ನೋಡಿಕೊಂಡು ದೇವರನ್ನು ಆಮೇಲೆ ಹೊರಗಡೆ ಬಂದ್ವಿ. ದೇವಸ್ಥಾನದಿಂದ ಹೊರಗೆ ಬಂದ ನಂತರ ಸೀದಾ ಶಾಪಿಗೆ ಬಂದ್ವಿ. ಯಾಕಂದರೆ ಅನಂತ ಶಯನ ದೇವಸ್ಥಾನಕ್ಕೆ ಕೂಡ ಹೋಗಲಿಕ್ಕಿತ್ತು. ಹಾಗಾಗಿ ಶಾಪಿಗೆ ಬಂದು ಕುತ್ಕೊಂಡ್ವಿ. ಆಮೇಲೆ ಹೊರಡುವ ಅಂತ ಹೇಳಿ ಸ್ವಲ್ಪ ಹೊತ್ತು ಇಲ್ಲಿ ಟೈಮು ಇದು ಮಾಡಿ ಆನಂತರ ಅಲ್ಲಿಂದ ಹೊರಟ್ವಿ. ರಾತ್ರಿ ಇವರು ಶಾಪ್ ಬಂದ್ ಮಾಡಿ ಹೋಗುವ ಅಂತ ಹೇಳಿದರು. ಹಾಗೆ ರಾತ್ರಿ 9 ಗಂಟೆ ಆಗಿತ್ತು. ರಾತ್ರಿ 9 ಗಂಟೆಗೆ ಸ್ವಲ್ಪ ಅನಂತ ಶಯನದಲ್ಲಿ ರಶ್ ಕೂಡ ಕಮ್ಮಿ ಆಗ್ತದೆ. ಅಂದರೆ ಈ ಸಲ ಅನಂತ ಶಯನದಲ್ಲಿ ಮಧ್ಯಾಹ್ನ ಜನ ಇದ್ದರೇನೋ, ಆದರೆ ರಾತ್ರಿ ಏನೋ ಅಷ್ಟೊಂದು ಜನ ಇರಲಿಲ್ಲ. ಎಲ್ಲ ಜನರು ಕೂಡ ವೆಂಕಟರಮಣ ದೇವಸ್ಥಾನದಲ್ಲಿ ಇದ್ದರೇನೋ, ಅಷ್ಟು ತುಂಬಾ ರಶ್ ಆಗಿದ್ದರು.
ದೇವಸ್ಥಾನಕ್ಕೆ ಬಂದು ದೇವರ ಕೈ ಮುಗ್ದೆಲ್ಲ ಸ್ವಲ್ಪ ಜನ ಇದ್ದರು, ಹಾಗೆ ಬೇಗ ಬೇಗ ಹೋಗಿ ಅಂತ ಹೇಳ್ತಾಯಿದ್ರು. ಹಾಗೆ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಕ್ಲಿಪ್ಸ್ಗಳಿತ್ತು, ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ದೇವರ ಮಂಗಳಾರತಿ ಆಗ್ಬೋದು, ಹಾಗೆ ದೇವಸ್ಥಾನವನ್ನು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ದೇವಸ್ಥಾನ ಸುತ್ತ ದೇವರು ಕೂಡ ಇರ್ತಾರಲ್ಲ, ನಾಗದೇವರು, ಮಹಾಗಣಪತಿ, ಹಾಗೆ ಎಲ್ಲ ದೇವರನ್ನು ನೋಡಿ ಕೈ ಮುಗಿತಾ ಸುತ್ತ ಹಾಕಿ ಆಮೇಲೆ ತೀರ್ಥ ಗಂಧವನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಆಮೇಲೆ ಮನೆಗೆ ಹೋದ್ವಿ. ಮತ್ತು ನೆಕ್ಸ್ಟ್ ದಿವಸ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಸಂಜೆ ಹೊತ್ತಿಗೆ ಏನಾದರೂ ತಿಂಡಿ ಮಾಡುವ ಅಂತ ಅಂದ್ಕೊಳ್ದೆ. ಆಗ ನನ್ನ ಮಗಳು ಪಾಸ್ತಾ ಮಾಡಿ ಅಮ್ಮ ಅಂತ ಹೇಳ್ತಾ ಇದ್ಲು. ನಾನು ಪಾಸ್ತಾ ಮ್ಯಾಗಿ ಎಲ್ಲ ಮಾಡೋದು ಕಮ್ಮಿ, ಮಾಡಿ ಕೊಡೋದಿಲ್ಲ. ಪಾಸ್ತಾ ನಾನು ಫಸ್ಟ್ ಟೈಮ್ ಮಾಡ್ತಾಯಿರ್ತೀನಿ. ಹಾಗೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಅವಳು ವ್ಲಾಗ್ ಮೂಲಕ ತೋರಿಸ್ತಿದ್ದಾಳೆ. ಇವತ್ತು ಅಮ್ಮ ನನಗೆ ತಿಂಡಿ ಮಾಡ್ತಾ ಕೊಟ್ಟಿದ್ದಾರೆ. ಏನು ಗೊತ್ತು ಉಂಟಾ? ಅದು ಇದು ಪಾಸ್ತಾ. ಮ್ಯಾಕ್ರೋನಿ ಪಾಸ್ತಾ ಎರಡು ಬಾಳೆಲೆ ಹರಡು ನೋಡಿ ನೋಡಿ, ಎರಡು ಬಾಳೆ ಹರಡು ಅಂತೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಪಾಸ್ತಾ ಮಾಡ್ತಾ ಇದ್ದಾರೆ. ಮ್ಯಾಗಿ ಅದೆಲ್ಲ ಮಾಡ್ತಾ ಇರಲಿಲ್ಲ. ಇವತ್ತು ಫಸ್ಟ್ ಡೇ ಮಾಡಿದ್ದು. ನನಗೆ ಪಾಸ್ತಾ ಇಷ್ಟ. ಇದು ಸೂಪರ್ ಆಗಿದೆ ನೋಡಿ. ಇವತ್ತು ಫಸ್ಟ್ ಡೇ ಮಾಡಿದ್ದು ನೋಡಿ. ಅಮ್ಮ ನಾನು ಹೇಳಿದಾದ್ರೆ ಅಮ್ಮ ಹೇಳ್ತಾ ಇದ್ದಾರೆ ನೋಡಿ. ಅಮ್ಮ ಪಾಸ್ತಾ ಮಾಡ್ತಿದ್ದಾರೆ ನೋಡಿ. ಇವತ್ತು ಫಸ್ಟ್ ಡೇ ಮಾಡಿದ್ದು. ಮಾತ್ರ ಅಜ್ಜಿ ಎಲ್ಲ ತಿನ್ನೋದಿಲ್ಲ. ಮತ್ತೆ ಫಸ್ಟ್ ಟೈಮ್ ಮಾಡಿದ್ದು, ಅಮ್ಮ ಮಾಡಿ ಕೊಡುದಿಲ್ಲ. ಇದು ಫಸ್ಟ್ ಡೇ ಮಾಡಿದ್ದು, ಅಮ್ಮ ಮಾಡಿ ಕೊಡ್ಲಿಲ್ಲ. ಯಾಕೆ ಕೊಡುದಿಲ್ಲ? ಅದು ಹೆಲ್ದಿ ಅಲ್ಲ. ಈಗ ನೋಡಿ ಕೊಟ್ಟಿದ್ರು. ಈಗ ತಿನ್ನೋಣ ಬನ್ನಿ. ಟೇಸ್ಟ್ ಮಾಡಿ ನೋಡು. ನಾನು ಟೇಸ್ಟ್ ಮಾಡ್ತೀನಿ. ಬಿಸಿ ಉಂಟು. ಚಂದ ಉಂಟಾ? ಹೇಗುಂಟು ಪಾಸ್ತಾ? ಸೂಪರ್. ಹೋಗಿ ತಿನ್ನು. ಬನ್ನಿ. ನಾನು ಮಾಡುದಿಲ್ಲ ಈಗ. ಬಿಸಿ ಉಂಟದು. ಅಜ್ಜಿ ಮತ್ತೆ ಕೊಡು. ಬೇಡ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೋಡಿದ್ರಲ್ಲ ಮಗಳು ಹೇಗೆಲ್ಲ ಮಾತಾಡ್ತಿದ್ದಾಳಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.